ಓಂ ನಮಃ ಶಿವಾಯ. ವೃಶ್ಚಿಕ ರಾಶಿಯ ಸಮಸ್ತ ಬಂಧುಗಳಿಗೆ ಆತ್ಮೀಯ ನಮಸ್ಕಾರಗಳು. ನಮ್ಮ ದೇವರ ದರ್ಶನ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ವೃಶ್ಚಿಕ ರಾಶಿಯವರ ಬದುಕಿಗೆ ಸಂಬಂಧಿಸಿದ ಅತ್ಯಂತ ವಿಸ್ಮಯಕಾರಿ ಮತ್ತು ರಹಸ್ಯಮಯ ವಿಚಾರವೊಂದನ್ನು ಚರ್ಚೆ ಮಾಡಲಿದ್ದೇವೆ. ಮಿತ್ರರೇ, ವೃಶ್ಚಿಕ ರಾಶಿಯವರ ಮನೆಗೆ ಪ್ರತಿದಿನ ಇಬ್ಬರು ದೇವರುಗಳು ಅತಿಥಿಗಳಾಗಿ ಬರುತ್ತಾರೆ ಎಂಬ ಸತ್ಯ ನಿಮಗೆ ತಿಳಿದಿದೆಯೇ? ಅವರು ಯಾವ ಸಮಯದಲ್ಲಿ ಬರುತ್ತಾರೆ? ಅವರು ನಿಮ್ಮ ಮನೆಗೆ ಭೇಟಿ ನೀಡಲು ಕಾರಣವೇನು ಎಂಬ ಗುಟ್ಟು ನಿಮಗೆ ತಿಳಿದರೆ ನೀವು ಆನಂದದಿಂದ ಕುಣಿದಾಡುತ್ತೀರಿ. ಈ ದೈವಿಕ ರಹಸ್ಯವನ್ನು ಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಈ ವಿಶ್ಲೇಷಣೆಯನ್ನು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಆಲಿಸಿ. ಏಕೆಂದರೆ ಈ ದೇವತಾಶಕ್ತಿಗಳ ಆಗಮನವು ನಿಮ್ಮ ಕಷ್ಟದ ಬದುಕನ್ನು ಸಂಪೂರ್ಣವಾಗಿ ಸುಖಮಯವಾಗಿ ಬದಲಿಸಬಲ್ಲದು. ವಿವರಗಳಿಗೆ ಹೋಗುವ ಮುನ್ನ ನಿಮಗೊಂದು ಪುಟ್ಟ ವಿನಂತಿ: ಈ ಮಾಹಿತಿಯನ್ನು ಈಗಲೇ ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ಸ್ ಆನ್ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ರಾಶಿಗೆ ಸಂಬಂಧಿಸಿದ ಇಂತಹ ಅನೇಕ ರೋಚಕ ವಿಷಯಗಳು ನಿಮಗೆ ಕಾಲಕಾಲಕ್ಕೆ ತಲುಪುತ್ತಿರುತ್ತವೆ. ಸ್ನೇಹಿತರೆ, ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಈ ಇಬ್ಬರು ದೇವರುಗಳು ಅತ್ಯಂತ ಪ್ರಭಾವಶಾಲಿ ಪಾತ್ರ ವಹಿಸುತ್ತಾರೆ. ನೀವು ಪ್ರಸ್ತುತ ಎದುರಿಸುತ್ತಿರುವ ಪ್ರತಿಯೊಂದು ಸಂಕಷ್ಟ ಮತ್ತು ವಿಘ್ನಗಳಿಂದ ನಿಮ್ಮನ್ನು ರಕ್ಷಿಸಲು ಈ ಶಕ್ತಿಗಳು ಸದಾ ಸನ್ನದ್ಧವಾಗಿರುತ್ತವೆ ಎಂಬುದು ಯಾರಿಗೂ ತಿಳಿಯದ ಸತ್ಯ. ನಿಮ್ಮ ಸುತ್ತಮುತ್ತ ಎಷ್ಟು ಶತ್ರುಗಳಿದ್ದಾರೆ ಎಂಬ ಅರಿವು ನಿಮಗಿದೆಯೇ? ನಿಮ್ಮ ಅಭಿವೃದ್ಧಿಯನ್ನು ಸಹಿಸದೆ ನಿಮ್ಮನ್ನು ಸರ್ವನಾಶ ಮಾಡಲು ಹೊಂಚು ಹಾಕುತ್ತಿರುವವರ ಸಂಖ್ಯೆ ದೊಡ್ಡದಿದೆ. ಕೆಲವರಂತೂ ನಿಮ್ಮ ಮೇಲೆ ಕೆಟ್ಟ ಪ್ರಯೋಗಗಳನ್ನು ಮಾಡಿಸಿ ನಿಮ್ಮ ಸಂಸಾರವನ್ನು ಹರಿದು ಹಂಚಲು ಸಂಚು ರೂಪಿಸಿದ್ದಾರೆ. ಆ ದುಷ್ಟಶಕ್ತಿಗಳು ನಿಮ್ಮ ಹೊಸ್ತಿಲವರೆಗೂ ಬಂದಿದ್ದವು. ಆದರೆ ಆ ಸಂದಿಗ್ಧ ಸಮಯದಲ್ಲಿ ನಿಮ್ಮ ಮನೆಯನ್ನು ಕಾವಲು ಕಾಯುತ್ತಿದ್ದ ಈ ಇಬ್ಬರು ದೇವತೆಗಳನ್ನು ಕಂಡು ಆ ನಕಾರಾತ್ಮಕ ಶಕ್ತಿಗಳು ಬೆದರಿ ಓಡಿ ಹೋದವು. ವಾಸ್ತವದಲ್ಲಿ ನೀವು ಈ ದೈವಿಕ ಶಕ್ತಿಗಳಿಗೆ ಸದಾ ಕೃತಜ್ಞರಾಗಿರಬೇಕು. ಏಕೆಂದರೆ ಅವರು ಕೇವಲ ನಿಮ್ಮನ್ನಷ್ಟೇ ಅಲ್ಲ, ನಿಮ್ಮ ಇಡೀ ಕುಟುಂಬವನ್ನು ಒಂದು ರಕ್ಷಣಾ ಕವಚದಂತೆ ಕಾಯುತ್ತಿದ್ದಾರೆ. ಆದರೆ ವಿಷಾದದ ಸಂಗತಿಯೆಂದರೆ ಆ ದೇವರುಗಳು ನಿಮ್ಮ ಕಣ್ಣೆದುರೇ ಸುಳಿದಾಡುತ್ತಿದ್ದರೂ, ನಿಮ್ಮ ಮನೆಯಲ್ಲೇ ಅಲೆದಾಡುತ್ತಿದ್ದರೂ ನೀವು ಅವರನ್ನು ಗುರುತಿಸಲು ವಿಫಲರಾಗುತ್ತಿದ್ದೀರಿ. ಕೆಲವೊಮ್ಮೆ ನೀವು ಅರಿವಿಲ್ಲದೆ ಮಾಡುವ ಕೆಲವು ಕೃತ್ಯಗಳಿಂದ ಈ ದೇವತೆಗಳು ಅತೃಪ್ತರಾಗುತ್ತಿದ್ದಾರೆ. ಆ ಸಣ್ಣಪುಟ್ಟ ತಪ್ಪುಗಳಿಂದಾಗಿ ನಿಮ್ಮ ಬದುಕಿನಲ್ಲಿ ಬರಬೇಕಾದ ದೊಡ್ಡ ಬದಲಾವಣೆಗಳು ಅರ್ಧಕ್ಕೆ ನಿಲ್ಲುತ್ತಿವೆ. ಆ ದೇವತೆಗಳು ಯಾರು? ಅವರು ಯಾವಾಗ ನಿಮ್ಮ ಮನೆಗೆ ಪ್ರವೇಶಿಸುತ್ತಾರೆ? ನೀವು ಮಾಡುತ್ತಿರುವ ಆ ತಪ್ಪುಗಳೇನು ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ. ನಾನು ನಿಮಗೆ ಒಂದು ಭರವಸೆ ನೀಡುತ್ತೇನೆ: ಮುಂಬರುವ ವಾರದಲ್ಲಿ ನಾನು ಹೇಳುವ ಈ ಸೂತ್ರಗಳನ್ನು ಮತ್ತು ಪರಿಹಾರಗಳನ್ನು ನೀವು ಶ್ರದ್ಧೆಯಿಂದ ಪಾಲಿಸಿದರೆ ನಿಮ್ಮ ಜೀವನದ ಬದಲಾವಣೆಯನ್ನು ನೀವೇ ಕಣ್ಣಾರೆ ಕಾಣುತ್ತೀರಿ. ಒಂದು ವೇಳೆ ನಿಮಗೆ ಯಾವುದೇ ಸಕಾರಾತ್ಮಕ ಬದಲಾವಣೆ ಕಾಣದಿದ್ದರೆ ನನ್ನ ಮಾಹಿತಿಯನ್ನು ನೋಡುವುದನ್ನೇ ನಿಲ್ಲಿಸಿಬಿಡಿ. ಏಕೆಂದರೆ ಈ ಭವಿಷ್ಯವಾಣಿಯೂ ಅಷ್ಟೊಂದು ನಿಖರವಾಗಿದೆ. ನಿಮ್ಮ ಮನೆಯ ಆವರಣದಲ್ಲಿ ನಡೆಯುತ್ತಿರುವ ಆ ದೈವಿಕ ಪವಾಡದ ಬಗ್ಗೆ ತಿಳಿದರೆ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಮಿತ್ರರೇ, ಈಗ ಸತ್ಯವನ್ನು ತಿಳಿಯುವ ಕಾಲ ಒದಗಿ ಬಂದಿದೆ. ಇಷ್ಟು ವರ್ಷ ನಿಮಗೆ ಈ ಗುಟ್ಟು ತಿಳಿದಿರಲಿಲ್ಲ. ಆದ್ದರಿಂದ ನೀವು ಕೆಲವು ತಪ್ಪುಗಳನ್ನು ಮಾಡಿದ್ದೀರಿ. ಆದರೆ ಈಗಲೂ ಆ ತಪ್ಪುಗಳನ್ನು ಮುಂದುವರಿಸಿದರೆ ನಿಮ್ಮ ಬದುಕು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಬಹುದು. ನೀವು ನಿಮ್ಮ ನೋವುಗಳಿಂದ ಶಾಶ್ವತ ಮುಕ್ತಿ ಪಡೆದು ಜೀವನವನ್ನು ಪುನರ್ ನಿರ್ಮಿಸಿಕೊಳ್ಳಲು ಬಯಸುವುದಾದರೆ ಮಾಡುತ್ತಿರುವ ಸಣ್ಣ ತಪ್ಪುಗಳನ್ನು ತಕ್ಷಣವೇ ತಿದ್ದಿಕೊಳ್ಳಿ. ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನೀವೇ ನಿಮ್ಮ ತಪ್ಪುಗಳಿಂದ ಸಮಸ್ಯೆಗಳನ್ನು ಆಹ್ವಾನಿಸುತ್ತಿದ್ದೀರಿ. ಆ ಇಬ್ಬರು ದೇವರುಗಳು ನಿಮ್ಮ ಮನೆಯನ್ನು ನಂದನವನವನ್ನಾಗಿ ಮಾಡಲು ಹಾತೊರೆಯುತ್ತಿದ್ದಾರೆ. ಆದರೆ ನಿಮ್ಮ ನಡವಳಿಕೆ ಅಥವಾ ಕೆಲವು ಅಶುಭ ಕೆಲಸಗಳು ಅವರಿಗೆ ಅಸಮಾಧಾನ ತರುತ್ತಿವೆ. ಈಗ ನಿಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆಯೆಂದರೆ, ಆ ಇಬ್ಬರು ದೇವರುಗಳು ಯಾರು? ಅವರು ಯಾವಾಗ ಮತ್ತು ಏಕೆ ಬರುತ್ತಾರೆ? ಅವರು ಕೋಪಗೊಳ್ಳಲು ಕಾರಣವೇನು? ಇವೆಲ್ಲದಕ್ಕೂ ಉತ್ತರವನ್ನು ನಾನು ಈ ವಿಶ್ಲೇಷಣೆಯಲ್ಲಿ ಸ್ಪಷ್ಟವಾಗಿ ನೀಡಲಿದ್ದೇನೆ. ಅದಕ್ಕಾಗಿಯೇ ನಾನು ಪದೇ ಪದೇ ಹೇಳುತ್ತಿದ್ದೇನೆ, ಈ ವಿಡಿಯೋವನ್ನು ಅಂತ್ಯದವರೆಗೂ ಗಮನಿಸಿ. ಮಧ್ಯದಲ್ಲಿ ಬಿಟ್ಟರೆ ನೀವು ಅತ್ಯಂತ ಬೆಲೆಬಾಳುವ ಮಾಹಿತಿಯನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮ ಜಾತಕವನ್ನು ಆಳವಾಗಿ ವಿಶ್ಲೇಷಿಸಿ ಈ ಸತ್ಯಗಳನ್ನು ಹೊರತರಲು ನಾವು ಹಗಲಿರುಳು ಶ್ರಮಿಸುತ್ತಿದ್ದೇವೆ. ಆದ್ದರಿಂದ ಈ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು ವಾರ ನಾನು ಹೇಳಿದಂತೆ ನಡೆದುಕೊಳ್ಳಿ. ನಿಮ್ಮ ಬದುಕು ಪಲ್ಲಟವಾಗದಿದ್ದರೆ ಆಮೇಲೆ ಕೇಳಿ. ಪ್ರಿಯ ವೃಶ್ಚಿಕ ರಾಶಿಯವರೇ, ನಿಮ್ಮ ಮನೆಯ ಅಂಗಳದಲ್ಲಿ ನಡೆಯುತ್ತಿರುವ ಆ ವಿಸ್ಮಯಕಾರಿ ಸಂಗತಿ ಏನು ಗೊತ್ತೇ? ನಿಮ್ಮ ಮನೆಗೆ ಪ್ರತಿದಿನ ಆಗಮಿಸುವ ಆ ಇಬ್ಬರು ದೇವತೆಗಳು ಬೇರೆ ಯಾರೂ ಅಲ್ಲ, ಅವರು ಒಂದು ಜೋಡಿ ಹಾವುಗಳು. ಆದರೆ ಗಮನಿಸಿ, ಇವು ಸಾಮಾನ್ಯ ಹಾವುಗಳಲ್ಲ. ಇವು ಸಂಕಲ್ಪಿತ ಅಥವಾ ಉದ್ದೇಶಪೂರ್ವಕವಾಗಿ ಬಂದಿರುವ ದೈವಿಕ ನಾಗಗಳು. ಇವು ಅದ್ಭುತ ದೈವಿಕ ಶಕ್ತಿಯ ಪ್ರತೀಕಗಳು. ಈ ಶಕ್ತಿಗಳು ನಿಮ್ಮ ಮನೆಯ ಸುತ್ತಮುತ್ತ ಅದೃಶ್ಯ ರೂಪದಲ್ಲಿ ಸದಾ ಸಂಚರಿಸುತ್ತಿರುತ್ತವೆ. ಈ ಜೋಡಿ ನಾಗಗಳು ನಿಮ್ಮ ಆಸ್ತಿ ಮತ್ತು ಕುಟುಂಬವನ್ನು ವೈರಿಗಳ ಕೆಟ್ಟ ದೃಷ್ಟಿಯಿಂದ ರಕ್ಷಿಸುತ್ತವೆ. ಯಾರಾದರೂ ನಿಮ್ಮ ಮೇಲೆ ಮಾಟ ಮಂತ್ರದಂತಹ ಪ್ರಯೋಗ ಮಾಡಿದರೆ ಅಥವಾ ದೃಷ್ಟಿ ಬೀರಿದರೆ ಈ ನಾಗಗಳು ಅವುಗಳನ್ನು ತಡೆದು ನಿಮ್ಮನ್ನು ಕಾಪಾಡುತ್ತವೆ.
ಇಂತಹ ದೈವಿಕ ರಕ್ಷಣೆ ಪಡೆಯಲು ವೃಶ್ಚಿಕ ರಾಶಿಯವರು ನಿಜಕ್ಕೂ ಪುಣ್ಯವಂತರು, ಏಕೆಂದರೆ ಇಂತಹ ನಾಗದೇವತೆಗಳ ಅನುಗ್ರಹ ಎಲ್ಲರಿಗೂ ಸುಲಭವಾಗಿ ಸಿಗುವುದಿಲ್ಲ. ಈ ದೈವಿಕ ಶಕ್ತಿಗಳು ನಿಮ್ಮ ಮೇಲೆ ಇಷ್ಟೊಂದು ಮಮತೆ ತೋರಿಸಲು ಮತ್ತು ನಿಮಗೆ ಐಶ್ವರ್ಯವನ್ನು ನೀಡಲು ಏಕೆ ತುಡಿಯುತ್ತಿವೆ? ಇದರ ಹಿಂದೆ ಒಂದು ಗಹನವಾದ ರಹಸ್ಯವಿದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಮನೆಯ ಸುತ್ತ ಸುಳಿಯುವ ಆ ಜೋಡಿ ನಾಗಗಳು ಕೇವಲ ಪ್ರಾಣಿಗಳಲ್ಲ, ಅವು ನಿಮ್ಮ ವಂಶಪಾರಂಪರ್ಯವಾಗಿ ಬರುತ್ತಿರುವ ಅದೃಶ್ಯ ರಕ್ಷಕರು. ನೀವು ಗಮನಿಸಿರಬಹುದು, ಹಿಂದೆ ನಿಮಗೆ ಸಂಭವಿಸಬೇಕಿದ್ದ ಎಷ್ಟೋ ಪ್ರಾಣಾಪಾಯಗಳು ಅಥವಾ ದೊಡ್ಡ ಅಪಘಾತಗಳು ಕೂದಲೆಳೆ ಅಂತರದಲ್ಲಿ ತಪ್ಪಿಹೋಗಿವೆ. ನಿಮ್ಮ ವಿರೋಧಿಗಳು ನಿಮ್ಮ ವೃತ್ತಿ ಅಥವಾ ವ್ಯವಹಾರವನ್ನು ಹಾಳು ಮಾಡಲು ಸಂಚು ಹೂಡಿದಾಗ ಈ ಶಕ್ತಿಗಳೇ ರಕ್ಷಣಾ ಕವಚವಾಗಿ ನಿಂತವು. ವಿಶೇಷವಾಗಿ ನಿಮ್ಮ ಮೇಲೆ ಮಾಡಲಾದ ತಾಂತ್ರಿಕ ಪ್ರಯೋಗಗಳು ನಿಮ್ಮನ್ನು ಸೋಕದೆ ಗಾಳಿಯಲ್ಲಿ ವಿಲೀನವಾಗಿದ್ದರೆ ಅದಕ್ಕೆ ಈ ನಾಗದೇವತೆಗಳೇ ಕಾರಣ. ಇದು ಸಾಮಾನ್ಯ ವಿಚಾರವಲ್ಲ. ಇಂತಹ ದೈವಿಕ ಕಾಣಿಕೆ ಎಲ್ಲರಿಗೂ ಲಭಿಸುವುದಿಲ್ಲ. ಆದರೆ ಇಲ್ಲಿ ನೀವು ಒಂದು ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಆ ಶಕ್ತಿಗಳು ನಿಮ್ಮಿಂದ ಕೇವಲ ಒಂದು ವಿಶೇಷವಾದ ಭಕ್ತಿಯನ್ನು ಬಯಸುತ್ತವೆ. ನೀವು ಆ ಒಂದು ಕಾರ್ಯವನ್ನು ನಿರ್ಲಕ್ಷಿಸಿದರೆ ಅಥವಾ ಮರೆತರೆ ಇಷ್ಟು ದಿನ ನಿಮಗೆ ಸಿಗುತ್ತಿದ್ದ ದೈವಿಕ ಸುರಕ್ಷತೆಯನ್ನು ಕಳೆದುಕೊಳ್ಳುವ ಅಪಾಯವಿದೆ. ಆ ರಹಸ್ಯವು ನಿಮಗೆ ತಿಳಿದರೆ ನೀವು ಬೆರಗಾಗುತ್ತೀರಿ. ಅದಕ್ಕಾಗಿಯೇ ಈ ಮಾಹಿತಿಯನ್ನು ಲೈಕ್ ಮಾಡಲು ಮರೆಯಬೇಡಿ. ಈ ಸುವರ್ಣಾವಕಾಶ ಕಳೆದುಕೊಂಡರೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗುತ್ತದೆ. ಸ್ನೇಹಿತರೆ, ಆ ರಹಸ್ಯ ಏನು ಮತ್ತು ಆ ದೈವಿಕ ಶಕ್ತಿಗಳು ನಿಮ್ಮಿಂದ ಏನನ್ನು ನಿರೀಕ್ಷಿಸುತ್ತವೆ ಎಂದು ಹೇಳುವ ಮುನ್ನ ಒಂದು ಮಾತು. ನೀವು ಹನುಮಂತನ ಅಥವಾ ಆ ಪರಶಿವನ ಪರಮಭಕ್ತರಾಗಿದ್ದರೆ ಈ ಮಾಹಿತಿಯನ್ನು ತಕ್ಷಣ ಲೈಕ್ ಮಾಡಿ ಚಾನಲ್ಗೆ ಚಂದಾದಾರರಾಗಿ. ಇದಕ್ಕೆ ನಿಮಗೆ ಹಣವೇನೂ ಖರ್ಚಾಗುವುದಿಲ್ಲ, ಬದಲಾಗಿ ಸತ್ಕರ್ಮದ ಪುಣ್ಯ ಲಭಿಸುತ್ತದೆ. ಆ ಪುಣ್ಯವು ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತದೆ. ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು 5 ಬಾರಿ ಬರೆಯಿರಿ. ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ ಶಿವನ ಆಶೀರ್ವಾದ ದೊರೆಯುತ್ತದೆ. ಈಗ ಆ 2 ಅದ್ಭುತ ವಿಷಯಗಳ ಬಗ್ಗೆ ತಿಳಿಯೋಣ. ಆ 2 ಸಣ್ಣ ವಸ್ತುಗಳನ್ನು ನೀವು ಸದಾ ನಿಮ್ಮ ಬಳಿ ಇಟ್ಟುಕೊಂಡರೆ ಇಡೀ ಜಗತ್ತೇ ನಿಮ್ಮ ಹಿಂದೆ ಬರುತ್ತದೆ. ನಿಮ್ಮನ್ನು ಸಣ್ಣದಾಗಿ ಕಂಡವರೆಲ್ಲರೂ ನಿಮ್ಮ ಮುಂದೆ ತಲೆಬಾಗುತ್ತಾರೆ. ಸಮಾಜದಲ್ಲಿ ನಿಮಗೆ ಉನ್ನತ ಸ್ಥಾನಮಾನ ಮತ್ತು ಅಧಿಕಾರ ಲಭಿಸುತ್ತದೆ. ಇದು ಉತ್ಪ್ರೇಕ್ಷೆಯಲ್ಲ, ಗ್ರಹಗತಿಗಳ ಆಧಾರದ ಮೇಲೆ ಹೇಳುತ್ತಿರುವ ಪರಮಸತ್ಯ. ಆದರೆ ಆ 2 ವಸ್ತುಗಳು ಯಾವುವು? ಅವುಗಳನ್ನು ಬಳಸುವುದು ಹೇಗೆ? ವೃಶ್ಚಿಕ ರಾಶಿಯವರು ತಮ್ಮ ಜೀವನದ ಸಂಘರ್ಷಗಳಿಗೆ ಹೇಗೆ ಮಂಗಳ ಹಾಡುತ್ತಾರೆ ಎಂಬುದನ್ನು ವಿವರವಾಗಿ ನೋಡೋಣ. ಈ ರಹಸ್ಯಗಳನ್ನು ಬೇರೆ ಯಾರೂ ನಿಮಗೆ ಬಿಟ್ಟುಕೊಡುವುದಿಲ್ಲ. ಆದ್ದರಿಂದ ಏಕಾಗ್ರತೆಯಿಂದ ಕೇಳಿ. ಆ 2 ಪವಾಡದ ವಸ್ತುಗಳ ಬಗ್ಗೆ ಹೇಳುವ ಮೊದಲು ವೃಶ್ಚಿಕ ರಾಶಿಯವರೇ, ನಿಮಗೊಂದು ಪುಟ್ಟ ವಿನಂತಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು 5 ಬಾರಿ ಬರೆಯಿರಿ. ನೀವು ವರ್ಷಗಳಿಂದ ಕಾಯುತ್ತಿದ್ದ ಅದೃಷ್ಟದ ಘಳಿಗೆಗಳು ಬಹಳ ಹತ್ತಿರದಲ್ಲಿವೆ. ನೀವು ಬದುಕಿನಲ್ಲಿ ಎಷ್ಟೇ ಶ್ರಮಪಟ್ಟರೂ ಸರಿಯಾದ ಗೌರವ ಸಿಗುತ್ತಿಲ್ಲ ಎಂದು ನೊಂದಿದ್ದರೆ ಈ ವಿಶ್ಲೇಷಣೆಯನ್ನು ಅಂತ್ಯದವರೆಗೂ ಗಮನಿಸಿ. ಈ ರಹಸ್ಯ ಮಾಹಿತಿ ನಿಮಗೆ ಬೇರೆಲ್ಲೂ ಸಿಗುವುದಿಲ್ಲ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ ಪಾಲಿಸುವವರು ಖಂಡಿತವಾಗಿ ಲಕ್ಷಾಂತರ ಸಂಪತ್ತಿನ ಒಡೆಯರಾಗುತ್ತಾರೆ. ಗಂಗಾಮಾತೆಯ ಸಾಕ್ಷಿಯಾಗಿ ನಾನು ಪ್ರಮಾಣ ಮಾಡುತ್ತೇನೆ, ಜಾತಕದಲ್ಲಿ ಪಿ ಮತ್ತು ಗ್ರಹಗಳ ಚಲನೆಯ ಆಧಾರದ ಮೇಲೆ ನಾನು ಹೇಳುತ್ತಿರುವ ಈ ಭವಿಷ್ಯವಾಣಿ ಸುಳ್ಳಾದರೆ ನಾನು ನಿಮಗೆ ದೊಡ್ಡ ಬಹುಮಾನವನ್ನೇ ನೀಡುತ್ತೇನೆ. ನಾನು ಇಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳುತ್ತಿದ್ದೇನೆ ಎಂದರೆ ನಿಮ್ಮ ಬದುಕಿನಲ್ಲಿ ಎಂತಹ ಪವಾಡ ಸಂಭವಿಸಲಿದೆ ಎಂದು ಊಹಿಸಿಕೊಳ್ಳಿ. ಇಲ್ಲಿಯವರೆಗೆ ನಿಮ್ಮನ್ನು ಹೀಯಾಳಿಸಿದವರು ನಿಮ್ಮ ಮಹಿಮೆಯನ್ನು ಕಂಡು ದಂಗಾಗಲಿದ್ದಾರೆ. ಇಡೀ ಪ್ರಪಂಚವೇ ನಿಮ್ಮ ಯಶಸ್ಸನ್ನು ಕಣ್ತುಂಬಿಕೊಳ್ಳಲಿದೆ. ನಿಮಗೆ ಅನಿರೀಕ್ಷಿತ ಲಾಭಗಳು ಮತ್ತು ಅದ್ಭುತ ಸುದ್ದಿಗಳು ತಲುಪಲಿವೆ. ಮಿತ್ರರೇ, ನಿಮ್ಮ ಸಂಕಷ್ಟಗಳನ್ನು ನೀಗಿಸಲು ನಾವು ಹಗಲಿರುಳು ನಿಮ್ಮ ಜಾತಕವನ್ನು ವಿಶ್ಲೇಷಿಸಿ ಮಾರ್ಗಗಳನ್ನು ಹುಡುಕುತ್ತಿದ್ದೇವೆ. ನೀವು ಇದನ್ನು ಅರ್ಧಕ್ಕೆ ಬಿಟ್ಟರೆ ಪ್ರಮುಖ ಅಂಶಗಳನ್ನು ಕಳೆದುಕೊಳ್ಳುತ್ತೀರಿ. ನಾನು ಹೇಳಿದ ಪರಿಹಾರಗಳನ್ನು 1 ವಾರ ಪಾಲಿಸಿ ನೋಡಿ, ಬದಲಾವಣೆ ಆಗದಿದ್ದರೆ ಆಮೇಲೆ ಪ್ರಶ್ನಿಸಿ. ಆದರೆ ಈ ಗುಟ್ಟುಗಳು ನಿಮಗೆ ತಿಳಿದರೆ ನಿಮ್ಮ ದಾರಿದ್ರ್ಯ ಶಾಶ್ವತವಾಗಿ ದೂರವಾಗುತ್ತದೆ. ವೃಶ್ಚಿಕ ರಾಶಿಯವರು ವರ್ಷಗಳಿಂದ ಪಟ್ಟ ಕಷ್ಟ ಒಂದು ಎತ್ತರವಾದರೆ ಇಂದಿನಿಂದ ನೀವು ಕಾಣಲಿರುವ ಸುಖವೇ ಮತ್ತೊಂದು ಎತ್ತರ. ಈಗ ಆ ಜೋಡಿ ನಾಗಗಳು ನಿಮ್ಮ ಮನೆಯಲ್ಲಿ ಏಕೆ ಸಂಚರಿಸುತ್ತಿವೆ ಮತ್ತು ಆ 2 ವಸ್ತುಗಳಿಂದ ಜಾತಕ ಹೇಗೆ ಬದಲಾಗುತ್ತದೆ ಎಂಬ ಆಳವಾದ ವಿಶ್ಲೇಷಣೆ ಮಾಡೋಣ. ನೆನಪಿಡಿ, 2026ನೇ ವರ್ಷವು ವೃಶ್ಚಿಕ ರಾಶಿಯವರಿಗೆ ಒಂದು ಸುವರ್ಣಯುಗವಿದ್ದಂತೆ. ನಿಮ್ಮ ವಿಧಿಯ ಬರಹವನ್ನೇ ಬದಲಿಸುವ ಕ್ಷಣಗಳಿವು. ಸ್ನೇಹಿತರೆ, ಈಗ ನಾವು ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದಿದ್ದೇವೆ. ವೃಶ್ಚಿಕ ರಾಶಿಯವರೇ, ನಿಮಗೆ ಒಂದು ರಹಸ್ಯ ಹೇಳಬೇಕು. ಒಬ್ಬ ಪರಮಶಕ್ತಿಯುತ ದೇವತೆಯು ನಿಮ್ಮ ಮೇಲೆ ಕೃಪೆ ತೋರಿದ್ದಾಳೆ. ಆ ದೇವತೆಯು ನಿಮ್ಮನ್ನು ಕೋಟ್ಯಧೀಪತಿಯನ್ನಾಗಿ ಮಾಡಲು ಸನ್ನದ್ಧಳಾಗಿದ್ದಾಳೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯದ ಬಗ್ಗೆ ನೀವು ಗಮನ ಹರಿಸಬೇಕು. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪ್ರಮಾದ ಘಟಿಸಿದೆ. ನಿಮಗೆ ತಿಳಿದೋ ತಿಳಿಯದೆಯೋ ನಿಮ್ಮಿಂದ ಒಂದು ಗಂಭೀರ ಪಾಪ ನಡೆದಿದೆ. ಆ ಒಂದು ತಪ್ಪಿನಿಂದಾಗಿಯೇ ನೀವು ಜೀವನದಲ್ಲಿ ಪದೇ ಪದೇ ಸಂಕಷ್ಟ ಮತ್ತು ಕಣ್ಣೀರನ್ನು ಎದುರಿಸುತ್ತಿದ್ದೀರಿ. ನೀವು ಎಷ್ಟೇ ಪ್ರಯತ್ನಿಸಿದರೂ ಅದೃಷ್ಟವು ಕೈಗೆಟುಕದೆ ಹೋಗಲು ಇದೇ ಪ್ರಮುಖ ಕಾರಣ.
ಆದರೆ ಚಿಂತಿಸಬೇಡಿ, ಆ ಸಮಸ್ಯೆಗೆ ಪರಿಹಾರವನ್ನು ನಾನಿಲ್ಲಿ ವಿವರಿಸುತ್ತೇನೆ. ಸ್ನೇಹಿತರೆ, ಹಿಂದೆ ಯಾರೋ ನಿಮ್ಮ ಮೇಲೆ ಮಾರಣಾಂತಿಕವಾಗಿ ದಾಳಿ ಮಾಡಲು ಯತ್ನಿಸಿದ ಸಮಯ ನೆನಪಿದೆಯೇ? ಅಥವಾ ಯಾವುದೋ ದೊಡ್ಡ ಅಪಾಯದಿಂದ ಕೂದಲಿನ ಅಂತರದಲ್ಲಿ ಪಾರಾಗಿದ್ದೀರಾ? ಅದಕ್ಕೆ ಕಾರಣ ಯಾರು ಗೊತ್ತೇ? ಆ ದೇವತೆಯೇ ಸದಾ ನಿಮ್ಮ ಸುತ್ತಲಿದ್ದು ರಕ್ಷಣಾ ಕವಚವಾಗಿ ನಿಮ್ಮನ್ನು ಕಾದಿದ್ದಾಳೆ. ಶತ್ರುಗಳು ನಿಮ್ಮನ್ನು ನಾಶಪಡಿಸಲು ಎಷ್ಟೇ ಕುತಂತ್ರ ಹೂಡಿದರೂ ಆ ದೇವಿಯ ಮಹಿಮೆಯಿಂದ ನಿಮಗೆ ಒಂದು ಸಣ್ಣ ಗೀರು ಸಹ ಬೀಳಲಿಲ್ಲ. ಆಕೆಯೇ ನಿಮ್ಮನ್ನು ಮೃತ್ಯುವಿನ ಬಾಯಿಂದ ಹೊರಕ್ಕೆ ಎಳೆದು ತಂದಿದ್ದಾಳೆ. ಇಂದು ನಿಮ್ಮ ಮನೆಯಲ್ಲಿರುವ ಅಲ್ಪ ಸ್ವಲ್ಪ ಸಂತೋಷವು ಆ ದೇವಿಯ ಕರುಣೆಯೇ ಆಗಿದೆ. ಆದ್ದರಿಂದ ಆಕೆಯನ್ನು ಎಂದಿಗೂ ಅತೃಪ್ತಿಗೊಳಿಸಬೇಡಿ. ಮುಂದುವರಿಯುವ ಮುನ್ನ ನೀವು ಶಿವನ ಅಥವಾ ದೇವಿಯ ಭಕ್ತರಾಗಿದ್ದರೆ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಹರ ಹರ ಮಹಾದೇವ್, ಜೈ ಭೋಲೆನಾಥ್, ಜೈ ಮಾ ಪಾರ್ವತಿ ಎಂದು ಭಕ್ತಿಯಿಂದ ಬರೆಯಿರಿ. ಆ ಮಹಾದೇವನ ಕೃಪೆ ಇದ್ದರೆ ನಿಮ್ಮ ಮನೆಯಲ್ಲಿ ಸುಖದ ದೀಪ ಬೆಳಗುವುದು ಖಂಡಿತ. ಸುದೀರ್ಘ ಕಾಯುವಿಕೆಯ ನಂತರ ಆ ದೇವಿಯು ಈಗ ನಿಮ್ಮ ಹೊಸ್ತಿಲು ದಾಟಿ ಮನೆ ಪ್ರವೇಶಿಸಲಿದ್ದಾಳೆ. ನೀವು ಕಳೆದುಕೊಂಡ ಪ್ರೀತಿ ಮತ್ತು ಗೌರವವನ್ನು ಅವಳು ನಿಮಗೆ ಮರಳಿ ನೀಡಲಿದ್ದಾಳೆ. ಕಳೆದ 5 ವರ್ಷಗಳ ನರಕಯಾತನೆಗೆ ಈಗ ಮಂಗಳ ಹಾಡುವ ಕಾಲ ಬಂದಿದೆ. ಕಲಿಯುಗದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಿಗಬಹುದಾದ ಅತೀ ದೊಡ್ಡ ಶುಭ ಸಮಾಚಾರ ನಿಮ್ಮ ಬಾಗಿಲಿಗೆ ಬರಲಿದೆ. ಆ ದೇವಿಯು ಮನೆಗೆ ಬರುವ ಶುಭ ಮುಹೂರ್ತ ಯಾವುದು ಮತ್ತು ಅವಳಿಗೆ ಇಷ್ಟವಾಗದ ಆ ಒಂದು ಕೆಲಸ ಯಾವುದು ಎಂಬುದನ್ನು ಈಗ ತಿಳಿಯೋಣ. ವೃಶ್ಚಿಕ ರಾಶಿಯವರೇ ಸಿದ್ಧರಾಗಿರಿ. ನೀವು ಕಳೆದುಕೊಂಡ ಪ್ರತಿಯೊಂದು ಸುಖ, ಪ್ರತಿಯೊಂದು ರೂಪಾಯಿ ಈಗ ಬಡ್ಡಿ ಸಮೇತ ಮರಳಿ ಸಿಗಲಿದೆ. ಕಳೆದ 5 ವರ್ಷಗಳ ಅವಮಾನ, ಕಣ್ಣೀರು ಎಲ್ಲವೂ ಮುಗಿದ ಕಥೆ. 5 ಅದ್ಭುತ ಶುಭ ಸುದ್ದಿಗಳು ನಿಮ್ಮ ಜೀವನದಲ್ಲಿ ಏಕಕಾಲಕ್ಕೆ ಬರಲಿವೆ. ಇವುಗಳನ್ನು ಕೇಳಿದರೆ ನೀವು ಆನಂದ ಸಾಗರದಲ್ಲಿ ತೇಲುತ್ತೀರಿ. ಇಷ್ಟು ವರ್ಷ ನೀವು ಪಟ್ಟ ಮೌನ ಹೋರಾಟಕ್ಕೆ ಮತ್ತು ನಿಮ್ಮ ತಾಳ್ಮೆಗೆ ದೇವರು ನೀಡುತ್ತಿರುವ ನಿಜವಾದ ಉಡುಗೊರೆ ಇದು. ಈಗ ನಿಮ್ಮ ಜೀವನದಲ್ಲಿ ರಾಜತಿಲಕವನ್ನಿಡುವ ಸಮಯ. ನಿಮ್ಮ ಹಣೆಬರಹದ ಬರಹವೇ ಬದಲಾಗಲಿದೆ. ನಿಮ್ಮ ಮಾತುಗಳೇ ಶಾಸನವಾಗಲಿವೆ. ನಿಮ್ಮನ್ನು ಹೀಯಾಳಿಸಿದವರು, ನಿಮ್ಮ ಜೊತೆ ಮಾತನಾಡಲು ಇಷ್ಟಪಡದವರು ಈಗ ನಿಮ್ಮ ಪಾದಕ್ಕೆ ಬೀಳಲಿದ್ದಾರೆ. ನಿಮ್ಮ ಕುಟುಂಬದ ಗೌರವ ಮತ್ತು ಕೀರ್ತಿ ದಶದಿಕ್ಕುಗಳಿಗೂ ಹರಡಲಿದೆ. ವೃಶ್ಚಿಕ ರಾಶಿಯವರ ಅದೃಷ್ಟವು ಈಗ ಚಿರತೆಯಂತೆ ಜಿಗಿಯಲಿದೆ. ಇಂತಹ ಅಪರೂಪದ ಕ್ಷಣಗಳು ಬದುಕಿನಲ್ಲಿ ಒಮ್ಮೆ ಮಾತ್ರ ಬರುತ್ತವೆ. ನಾನು ಹೇಳುತ್ತಿರುವ ಈ ಭವಿಷ್ಯವಾಣಿ ಸುಳ್ಳಾದರೆ ನಾನು ನಿಮ್ಮ ಸೇವಕನಾಗಿ ಇರುತ್ತೇನೆ ಎಂದು ವಿಶ್ವಾಸದಿಂದ ಹೇಳುತ್ತಿದ್ದೇನೆ. ನಿಮ್ಮ ಜೀವನದಲ್ಲಿ 10 ದೊಡ್ಡ ಒಳ್ಳೆಯ ಸುದ್ದಿಗಳು ಒಟ್ಟಿಗೆ ಬರಲಿವೆ. ಈಗ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನು ದುಃಖಕ್ಕೀಡು ಮಾಡಲು ಸಾಧ್ಯವಿಲ್ಲ. ನೀವು ಪಟ್ಟ ದುಃಖಕ್ಕಿಂತ 20 ಪಟ್ಟು ಹೆಚ್ಚು ಸುಖವನ್ನು ಅನುಭವಿಸಲಿದ್ದೀರಿ. ದೇವರ ಮನೆಯಲ್ಲಿ ವಿಳಂಬ ಇರಬಹುದು, ಆದರೆ ಅನ್ಯಾಯವಿಲ್ಲ. ನಿಮ್ಮ ತಾಳ್ಮೆ ಈಗ ಫಲ ನೀಡುತ್ತಿದೆ. ನಿಮ್ಮ ಜಾತಕದ ನಕ್ಷತ್ರವು ಆಕಾಶದಲ್ಲಿ ಧ್ರುವ ನಕ್ಷತ್ರದಂತೆ ಪ್ರಕಾಶಿಸಲಿದೆ. ಮುಂಬರುವ 7 ಜನ್ಮಗಳವರೆಗೆ ನೀವು ಈ ಘಳಿಗೆಗಳನ್ನು ಮರೆಯುವುದಿಲ್ಲ. ಸ್ನೇಹಿತರೆ, ಈಗ ನಾವು ಅತ್ಯಂತ ಪ್ರಮುಖ ರಹಸ್ಯವನ್ನು ತಿಳಿಯೋಣ. ವೃಶ್ಚಿಕ ರಾಶಿಯವರೇ, ನಿಮ್ಮ ಮನೆಗೆ ಬರುವ ಆ ಅದೃಶ್ಯ ದೇವತೆಗಳು ನಿಮ್ಮ ಭಕ್ತಿ ಮತ್ತು ವಿಶ್ವಾಸವನ್ನಷ್ಟೇ ಬಯಸುತ್ತಾರೆ. ಆ ಶಕ್ತಿಗಳ ಪೂರ್ಣ ಅನುಗ್ರಹ ಪಡೆಯಲು ಮತ್ತು ದಾರಿದ್ರ್ಯ ನೀಗಿಸಲು ನೀವು ನಿಮ್ಮ ಬಳಿ ಈ 2 ವಸ್ತುಗಳನ್ನು ಇರಿಸಿಕೊಳ್ಳಬೇಕು. 1 ಬೆಳ್ಳಿಯ ನಾಣ್ಯ ಅಥವಾ ಚೂರು. ಬೆಳ್ಳಿಯು ಚಂದ್ರನ ಸಂಕೇತ. ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ ಮತ್ತು ನಾಗದೇವತೆಗಳ ಸೌಮ್ಯ ಶಕ್ತಿಯನ್ನು ನಿಮ್ಮತ್ತ ಆಕರ್ಷಿಸುತ್ತದೆ. 2 ಹಸಿರು ಕರ್ಪೂರ, ಪಚ್ಚೆ ಕರ್ಪೂರ. ಈ ಪಚ್ಚೆ ಕರ್ಪೂರದ ಸುಗಂಧವು ಮಹಾಲಕ್ಷ್ಮಿಗೆ ಮತ್ತು ದೈವಿಕ ನಾಗಶಕ್ತಿಗಳಿಗೆ ಅತ್ಯಂತ ಪ್ರಿಯವಾದುದು. ಈ 2 ವಸ್ತುಗಳನ್ನು ಒಂದು ಸಣ್ಣ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬೀರು ಅಥವಾ ಹಣ ಇಡುವ ಸ್ಥಳದಲ್ಲಿ ಇರಿಸಿ. ಈ ಒಂದು ಪುಟ್ಟ ಬದಲಾವಣೆಯು ನಿಮ್ಮ ಮನೆಯಲ್ಲಿ ಧನಲಕ್ಷ್ಮಿಯ ಹರಿವನ್ನು ಹೆಚ್ಚಿಸುತ್ತದೆ. ನಿಮ್ಮ ಮನೆಯಲ್ಲಿ ನಾಗಗಳ ಜೋಡಿ ಸಂಚರಿಸುವಾಗ ನಿಮಗೆ ಕೆಲವು ಸಂಕೇತಗಳು ಸಿಗುತ್ತವೆ. ಒಂದು ವೇಳೆ ಮನೆಯ ಆವರಣದಲ್ಲಿ ವಿಶಿಷ್ಟವಾದ ಸುಗಂಧ ದ್ರವ್ಯದ ವಾಸನೆ ಬಂದರೆ ಅಥವಾ ಕನಸಿನಲ್ಲಿ ಪುಣ್ಯಕ್ಷೇತ್ರಗಳು ಪದೇ ಪದೇ ಕಂಡರೆ ಆ ದೇವತೆಗಳು ನಿಮ್ಮ ಮನೆ ಪ್ರವೇಶಿಸಿದ್ದಾರೆ ಎಂದರ್ಥ. ಆ ಸಮಯದಲ್ಲಿ ಭಯಪಡದೆ ಭಕ್ತಿಯಿಂದ ನಮಸ್ಕರಿಸಿ. ನೀವು ಪಟ್ಟ 5 ವರ್ಷಗಳ ಕಷ್ಟ ಕ್ಷಣಾರ್ಧದಲ್ಲಿ ತೀರುತ್ತದೆ. 2026ನೇ ವರ್ಷವು ನಿಮ್ಮ ಜಾತಕದ ಸುವರ್ಣ ಅಧ್ಯಾಯವಾಗಲಿದೆ. ನಿಮ್ಮ ಪ್ರತಿಯೊಂದು ಆಸೆ, ಅದು ಸ್ವಂತ ಮನೆಯಿರಲಿ ಅಥವಾ ಉದ್ಯೋಗದ ಯಶಸ್ಸಿರಲಿ, ದೇವಿಯ ಕೃಪೆಯಿಂದ ಈಡೇರಲಿದೆ. ವೃಶ್ಚಿಕ ರಾಶಿಯವರ ಬದುಕಿನಲ್ಲಿ ಆಗಲಿರುವ ಈ ಅದ್ಭುತ ಬದಲಾವಣೆಗಳು ಮತ್ತು ಆ ರಹಸ್ಯ ದೇವತೆಗಳ ಕುರಿತಾದ ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರಲಿ ಎಂದು ಹಾರೈಸುತ್ತೇನೆ. ನೀವು ಎಂದಾದರೂ ಅಂತಹ ಅನುಭವ ಪಡೆದಿದ್ದೀರಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಒಂದು ಕಾಮೆಂಟ್ ನಮಗೆ ಹೆಚ್ಚಿನ ಸ್ಫೂರ್ತಿ ನೀಡುತ್ತದೆ. ಈ ಮಾಹಿತಿ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ ಮತ್ತು ವೃಶ್ಚಿಕ ರಾಶಿಯ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಇಂತಹ ಜ್ಯೋತಿಷ್ಯ ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಮತ್ತೊಂದು ರೋಚಕ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ವಿದಾಯ. ಜೈ ಶ್ರೀಕೃಷ್ಣ. ಹರ ಹರ ಮಹಾದೇವ.